ಡೇ ಬಿಫೋರ್ ಡೆಲಿವರಿ ಫಸ್ಟು ನನ್ನ ಗಂಡ ತಲೆಗೆ ಎಣ್ಣೆ ಇಟ್ಟು ಸಕ್ಕತ್ತಾಗಿ ಮಸಾಜ್ ಮಾಡಿದ್ರು. ಸ್ವರ್ಗ ಅನಿಸುತ್ತೆ ಗಂಡನ ಕೈಯಲ್ಲಿ ತಲೆಗೆ ಮಸಾಜ್ ಮಾಡಿಸ್ಕೊಳ್ಳೋದು. ಯಾವ ಮಸಾಜ್ ಸೆಂಟ್ರಲ್ಲೂ ಇಷ್ಟು ಸಕ್ಕತ್ತಾಗಿ ಮಾಡಲ್ಲ. ಅದಾದಮೇಲೆ ನನಗೆ ಏನೇನು ಬೇಕೋ ಇವತ್ತು ಚೆನ್ನಾಗಿ ತಿಂದ್ಕೊಂಡಿದ್ದೆ. ಆಮೇಲೆ ನಮ್ಮಮ್ಮ ವಡೆ ಮತ್ತು ಸಾಂಬಾರು ಮಾಡಿಕೊಟ್ಟಿದ್ರು ಬೆನ್ನಿಗೆ ಒಳ್ಳೆಯದು ಅಂತ. ಅದಾದಮೇಲೆ ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತಿತ್ತು. ಪೋಲಾರ್ ಬೇರಿಂದ ಆರ್ಡ್ರ್ ಮಾಡಿಕೊಂಡೆ. ಲಿಚ್ಚಿ ಫ್ಲೇವರ್ ಇಸ್ ದಿ ಬೆಸ್ಟ್. ಅದಾದಮೇಲೆ ಜೀರ್ಣ ಆಗಲಿ ಅಂತ ಕಷಾಯ ಮಾಡಿಕೊಟ್ರು ನನ್ನ ಹಸ್ಬೆಂಡು. ಕುಡ್ದಾದ್ಮೇಲೆ ನನಗಂತೂ ಸಖತ್ ಭಯ, ಆಂಗ್ಸೈಟಿ ಒಂಥರ ಏನೋ ಟೆನ್ಷನ್ನು. ಇವ್ರಿಗೇನೋ ಎಕ್ಸೈಟ್ಮೆಂಟು ನನ್ನ ಗಂಡ ಮತ್ತು ನನ್ನ ಮಕ್ಕಳಿಗೆ. ಅದಾದಮೇಲೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಬೇಕು. ಇವಾಗ ಆಲ್ರೆಡಿ 2 ಗಂಟೆ ರಾತ್ರಿ ಆಗಿದೆ. ನಿದ್ದೆ ಬರ್ತಿಲ್ಲ. ನನ್ನ ಗಂಡ ಮಗನ ನೋಡಿದ್ರೆ ನೋಡ್ತಿರ್ಬೇಕು ಅನಿಸ್ತಿದೆ. ಏನೋ ಮಿಕ್ಸ್ಡ್ ಫೀಲಿಂಗ್. ದುಃಖ ಆಗ್ತಿದೆ, ಏನು ಹೇಳೋದು ಗೊತ್ತಾಗ್ತಿಲ್ಲ. ಆ ಥರ ಓಡಾಡ್ತಿದ್ದೀನಿ, ಯಾಕಂದರೆ ಮಲ್ಗೋಕ್ಕಾಗ್ತಿಲ್ಲ, ಸುಸ್ತು ಜಾಸ್ತಿ ಆಗ್ತಿದೆ. ಟ್ರೈ ಮಾಡಿ ನಿದ್ದೆ ಅಂತೂ ಬರಲಿಲ್ಲ. ಇವಾಗ ಸ್ವಲ್ಪ ಎತ್ತಿಟ್ಕೊಳ್ಳೋಣ ಎಲ್ಲ ಅಂತ ಎತ್ತಿಟ್ಕೊತಿದ್ದೆ. ಅದಾದಮೇಲೆ ಡಾಕ್ಟರ್ ಹೇಳಿದರು ಕಾಫಿ ಮತ್ತು ಗ್ಲೂಕೋಸ್ ಬಿಸ್ಕೆಟ್ ಎರಡೇ ತಿನ್ನಬೇಕು ಅಂತ. ತಿಂದು ಬೆಳಿಗ್ಗೆ 5 ಗಂಟೆ ಇವಾಗ ಇದೆಲ್ಲ ಎತ್ತಿಟ್ಕೊತಿದ್ದೀನಿ. ಏನೇನು ಬೇಕು ಕ್ರೀಮು, ಬ್ರಷ್ಷು ಅಲ್ಲೇ ಕೊಡ್ತಾರೆ, ಬಟ್ ನಮ್ಮ ಇದಕ್ಕೆ ಮತ್ತು ಇದು ಮೀನು ಪಾಲಾಡಿ ಎತ್ತಿಟ್ಕೊಳ್ಲೇಬೇಕು ಮಗುಗೆ ಹಾಲು ಕುಡ್ಸೋಕ್ಕೆ. ಆಮೇಲೆ ಸ್ಯಾನಿಟ್ರಿ ಪ್ಯಾಡ್ಸ್, ಮಾಮ್ಸ್ದೆ ಪ್ಯಾಡ್ಸ್ ಬರುತ್ತೆ ಇದು. ಆಮೇಲೆ ನನ್ನ ಗಂಡ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಎತ್ತಿಟ್ಕೊತಿದ್ದಾರೆ. ಹೊರಟೆ ನಾನು ಡೆಲಿವರಿಗೆ. ವಿಶ್ ಮಿ ಲಕ್.